ಇಲ್ಲಿ ಇಲ್ಲಿ ಇದ್ದಿದ್ದಲ್ಲ ಕ್ರಾಸಿಂಗ್ ಇಲ್ಲೇನೆ 2 ಸೆಕೆಂಡ್. ತುಂಬ ಇದ್ದ ತಕ್ಷಣ ನನಗೆ ಫಸ್ಟ್ ಭಯ ಇತ್ತು. ನನಗೆ ಏನು ಟಾಸ್ಕ್ ಕೊಡ್ತಾರೆ ಇವಾಗ ನೆಕ್ಸ್ಟ್ ಹಾರ್ಡಲ್ಲಿ ನನಗೆ ಏನು ಸ್ಟಾಪ್ ಇದೆ ಅಂತ. ನನಗೆ ಹಿಡಿದ್ಬಿಟ್ಟು ಬಿಸಿ ಟೀ ಕುಡಿ ಅಂತ ಹೇಳಿದ್ರು. ಇಳಿಸಿದ ತಕ್ಷಣ ನಾನು ಟೀ ಕುಡಿತಾ ಇದ್ದೆ. ಅವ್ರು ಸುಮ್ಮನೆ ಇದ್ರು ಆಟೋಲ್ಲಿ, ನಾನು ಒಬ್ಬನೇ ಟೀ ಕುಡಿತಾ ಇದ್ರು. ನಾನು ಕೇಳಲೂ ಇಲ್ಲ ನಾನು ಸರ್ ಇನ್ನು ಟೀಗೆ ಜಾಯ್ನ್ ಆಗ್ತೀರಾ ಅಂತ. ಅದೊಂದು ಬೇಜಾರಾಯಿತು. ಅರೆ ನಾನು ಒಬ್ಬನೇ ಟಾಸ್ಕ್ ಮಾಡಬೇಕಾಯಿತು, ಸಿಂಗಲ್ ಅಲ್ವಾ ಅಂತ. ಕೊನೆಗೆ ಟೀ ಕುಡ್ದಲ್ಲ ಆದಮೇಲೆ ಸರ್ ಸಾರಿ ಸರ್ ನಿಂಗೆ ಟೈಮ್ ಆಗೋಯ್ತು, ನನ್ನ ಫ್ರೆಂಡ್ ಹೇಳಿದ್ದ ಬರೋಕ್ಕೆ ಅಂತ, ಅದಕ್ಕೆ ನಾನು ಸ್ಟಾಪ್ ಹಾಕಿದ್ದಾರೆ. ಕಾಯಕ್ಕೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ, ಟೈಮ್ ಇರಲಿಲ್ಲ, ಅದಕ್ಕೆ ಮೂವ್ ಆಗ್ತೀನಿ ಅಂತ ಹೊರಡೋಣ ಅಂತ ಹೇಳಿದೆ. ಸರ್ ಎಕ್ಸ್ಟ್ರಾ ಕೇಳಬೇಡಿ ಸರ್, ಪ್ಲೀಸ್ ಸರ್, ಅರ್ಥ ಮಾಡ್ಕೊಳ್ಳಿ ಸರ್. ಸರ್ ಪ್ಲೀಸ್. ಅಲ್ಲ ಬಸ್ಸಲ್ಲಿ ಸ್ವಲ್ಪ ಅರ್ಜೆಂಟ್ ಇದೆ, ಅದಕ್ಕೋಸ್ಕರ ನಾನು ಆಟೋಗೆ ಅಂತಲೇ ಹೊಡ್ತಾರೆ ಅಂದರು. ಇಲ್ಲ ಸರ್ ಸ್ವಲ್ಪ ಅರ್ಜೆಂಟ್. ಬಸ್ಸಲ್ಲಿ ಅಷ್ಟೇ ಫಾಸ್ಟ್ ಹೊಡಿತಾನೆ, ಆಟೋದಲ್ಲಿ ಮೀಟ್ರಿಗೆ ಯಾರು ಬರಲ್ಲ ಹಿಂಗೇರಿಗೆ. ಕೊನೆಗೆ ನನಗೆ ಸಖತ್ ಬೇಜಾರಾಗಿದ್ದು ಯಾವಾಗ ಅಂದರೆ, ನಾನು ಬೇರೆ ಆಟೋಗಳನ್ನ ಟ್ರೈ ಮಾಡ್ತಾಯಿದ್ರೆ ಆ ಒಂದಿಬ್ಬರು ಆಟೋ ಡ್ರೈವರ್ಗಳು ಮಾತ್ರ ನನಗೆ ಹೆಂಗಿದ್ರು ಆಟೋ ಬೇಕೇ ಬೇಕು, ನಾನು ಆಟೋದಲ್ಲೇ ಹೋಗಬೇಕು ಅಂತ ಡಿಸೈಡ್ ಆಗಿದ್ದೀನಿ ಅಂತ ಅವ್ರಿಗೆ ಗೊತ್ತಿತ್ತು. ಅದಕ್ಕೋಸ್ಕರ ಅವ್ರು ಯಾವ ಬೇರೆ ಆಟೋಗಳನ್ನ ನನ್ನ ಹತ್ರಕ್ಕೆ ಬರದೇ ಇದ್ದಂಗೆ ಅವ್ರು ಕವರ್ ಮಾಡಿಕೊಂಡು ಆಟೋಗಳನ್ನ ನಿಲ್ಸಕ್ಕೆ ಬಂದ್ರು ಕಣ್ಣಲ್ಲೇ ಸಿಗ್ನಲ್ ಕೊಟ್ಕೊಂಡು ಕಳಿಸ್ಬಿಡ್ತಾಯಿದ್ರು. ಸರ್ ಪ್ಲೀಸ್. ಅಯ್ಯೋ ಬರೀ ಆಟೋದವರು ಬರೀ ಹಂಗೆ ಇರಲ್ಲ, ಹಿಂಗೂ ಇರ್ತೀವಿ ಅಂತ ತೋರ್ಸೋಕ್ಕೆ ಒಬ್ರು ಬಂದರು. ಬಸ್ ಸ್ಟಾಪಿಗೆ ಕರ್ಕೊಂಡೋಗಿ ಸಾಕಿ, ನೆಲ್ಲಿ ಬೇಡ ಪ್ಲೀಸ್ ಸರ್. ಆಗಲ್ಲ ಅಂತ ಮಾತ್ರ ಅನ್ನಕೋಬೇಡಿ, ಅರ್ಜೆಂಟಲ್ಲಿದ್ದೀನಿ, ತುಂಬ ಎಮರ್ಜೆನ್ಸಿ ಇದೆ. ಥ್ಯಾಂಕ್ ಯು ಸರ್. ಇಲ್ಲಿ ಒಳಗಡೆಯಿಂದ ಉದ್ರಳ್ಳಿ ಮೇಲೆ ಹೋಗ್ಬಿಡೋಣಲ್ಲ ಸರ್, ಅದೇ ಹತ್ರ ಆಗೋದು. ಸಜ್ಜನರಾವ್ ಸರ್ಕಲ್ ಹತ್ರ ಹೋಗ್ತಾ ಸೇರುವಾಗ ಮತ್ತೆ ಇನ್ನೊಂದು ಕಾಲ್. ಸಜ್ಜನರಾವ್ ಸರ್ಕಲ್ ಆಪೋಸಿಟಲ್ಲಿ ನಿಮಗೆ ಒಂದು ದೇವಸ್ಥಾನ ಕಾಣಿಸುತ್ತೆ. ಒಳಗಡೆ ಹೋಗ್ಬಿಟ್ಟು ದೇವರಿಗೆ ಪ್ರಾರ್ಥನೆ ಮಾಡ್ಕೊಂಡು ಆಚೆ ಬರ್ಬೇಕು ನೀವು. ಸರಿ ಅಂತ ಸರ್ ಒಂದು ನಿಮಿಷ ಸರ್ ಅಂದರು. ಏನಾಯ್ತಪ್ಪ ಮತ್ತೆ ಅಂದರು. ಸರ್ ಇಲ್ಲಿ ದೇವಸ್ಥಾನ ಇದೆ ಸರ್, ಸಾಯಿಬಾಬಾ ಒಳಗಡೆ ನಾವು ಪೂಜೆ ಮಾಡ್ಕೊಂಡು ಬರ್ತೀವಿ, ಸ್ವಲ್ಪ ಒಳ್ಳೆ ಕೆಲಸ ಅಂತ ಹೇಳ್ತಲ್ಲ, ಅದಕ್ಕೆ ಹೋಗ್ಬೇಕಂದೆ. ಓ ಸರಿಯಪ್ಪ, ಇಲ್ಲೇ ಪಾರ್ಕ್ ಮಾಡ್ತಿದ್ದೆ, ನೀವು ಹೋಗ್ಬೇಕು. ಪೂಜೆ ಮಾಡ್ಕೊತ ಅದೇ ದೇವ್ರ ಪೂಜೆ ಎಲ್ಲ ಆಯಿತು. ದೇವ್ರ ಪೂಜೆ ಎಲ್ಲ ಆಗ ಆಚೆ ಬಂದು ಶೂಸ್ ಹಾಕ್ಕೊತಾ ಇದ್ದೀನಿ. ಮತ್ತೆ ಫೋನ್ ಕಾಲ್. ಫಸ್ಟ್ ಇಲ್ಲಿಂದ ನೀವು ಲಾಲ್ಬಾಗ್ ಹೋಗಬೇಕು. ಲಾಲ್ಬಾಗಲ್ಲಿ ಆಟೋನ ಆಚೆ ನಿಲ್ಲಿಸ್ಕೊಂಡು 5 ನಿಮಿಷ ವಾಕ್ ಮಾಡ್ಕೊಂಡು ವಾಪಸ್ ಬರ್ಬೇಕಂತೆ. ಟಾಸ್ಕ್ ಹೇಳಿದ ತಕ್ಷಣ ನನಗೆ ನಗು ಬಂದುಬಿಡ್ತು. ಯಾರನ್ನ ಆಟೋ ತೊಗೊಂಡೋಗಿ ಲಾಲ್ಬಾಗ್ ಆಚೆ ಹೋಗ್ಬಿಟ್ಟು ನಿಲ್ಲಿಸ್ಕೊಂಡು 5 ನಿಮಿಷ ವಾಕ್ ಮಾಡ್ಕೊಂಡು ಮತ್ತೆ ಆಟೋ ತೊಗೊಂಡು ಬರ್ತಾರಂತ. ಸರ್ ಲಾಲ್ಬಾಗ್ ಆಚೆ ಸ್ವಲ್ಪ ವೆಯ್ಟ್ ಮಾಡ್ತೀರಾ ಅಂತ. ಏನಕ್ಕಪ್ಪ ಏನಾಯ್ತು ಅಂದರು. ಸರ್ ಲಾಲ್ಬಾಗ್ ಆಚೆ ಸ್ವಲ್ಪ 2 ನಿಮಿಷ ನಮ್ಮ ಬಾಸ್ ಬರ್ತಾದ್ರೆ ಮೀಟ್ ಮಾಡ್ಕೊಂಡು ಬರ್ತೀನಿ, ಸ್ವಲ್ಪ ಆಚೆ ವೆಯ್ಟಿಂಗ್ ಮಾಡಿ. ಇಲ್ಲ ನೋ ಪಾರ್ಕಿಂಗ್ ಅಪ್ಪ, ನೋ ಗಾಡಿ ನಿಲ್ಲಿಸ್ಬಾರ್ದಂದ್ರು. ಸರ್ ದಯವಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಆದರೆ ಟ್ರಾಫಿಕ್ ರೂಲ್ ಬ್ರೇಕ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಅಂದೆ. ಅವ್ರಿಗೆ ಅಂದರೆ ಸ್ವಲ್ಪ ಸೈಡಲ್ಲಿ ನಿಲ್ಲಿಸ್ಕೊಳ್ಳಿ, ಗಾಡೀಲಿ ಕೂತಿರಿ. ಸರ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. 2 ನಿಮಿಷ ಬಂದೆ ಸರ್. ಈಗ ಒಂದು 100 ರೂಪಾಯಿ ಕೊಡಿ, 100 ರೂಪಾಯಿ ವೆಯ್ಟಿಂಗ್ ಕಾಸು ಕೊಡಿ. ಪಾರ್ಕಿಂಗ್ ಇಲ್ಲ, ಪೊಲೀಸರು ಬಂದರೆ ಬೆಂಡೆ ಇರ್ತಾರೆ ನಮಗೆ. ನಾನು ಕಟ್ತೀನಿ ಸರ್, ಪಾರ್ಕಿಂಗ್ ಫೈನ್ ಹೇಳಿದ್ರೆ ಕಟ್ಟಿದೆ. ನಮ್ಗೆ ಸವಾಸಗಳೇ ಕಡಿ ನೀವು. ಸರ್ 2 ನಿಮಿಷದಲ್ಲಿ ಬರ್ತೀನಿ ಸರ್ ನಾನು. ಇಲ್ಲ ಸರ್, ದಯವಿಟ್ಟು ಲಾಸ್ಟ್ ರಿಕ್ವೆಸ್ಟ್ 2 ನಿಮಿಷ ಬರ್ತೀನಿ ನಾನು. ಬೇರೆ ಗಾಡಿ ಹಿಡ್ಕೊಂಡು ಹೋಗಿ ನಾವು ದಯವಿಟ್ಟು ಬೇಡ ಅಂತ. ಪಾರ್ಕಿಂಗ್ ಮಾಡಿದ್ರಲ್ಲ ಸರ್, ಹೇಳಿ ಕಸ್ಟಮರ್ ಹೋಗಿದ್ದಾರೆ ಅರ್ಜೆಂಟಾಗಂತ. ಸರ್ ಅವರು ಕಸ್ಟಮರ್ ಕತೆ ಕೇಳಲ್ಲ, ಪೊಲೀಸರು ಫಸ್ಟ್ ನಮ್ಮನ್ನು ಹಿಡ್ಕೊತಾರೆ. ನಾವು ಒಂದಕ್ಕೆ ಹೋಗಿ ಎರಡು ಮುಂದೆ ಕಟ್ಬೇಕಂದ್ರೆ. ಸರಿ ಒಂದು 2 ನಿಮಿಷ ವೇಟ್ ನೋಡಿ, ಹೋಗಿ ಬಂದುಬಿಡ್ತೀನಿ ಪ್ಲೀಸ್. ಆಗಲ್ಲ ಸರ್, ಇಲ್ಲಿ ಸುಮ್ಮನೆ ಯಾಕೆ ಸರ್ ಇಲ್ಲಿ ಪೊಲೀಸರಿಗೆ ಕಾಟ ಸರ್. ಸರ್ ಇಷ್ಟರಲ್ಲಿ ಹೋಗಿ ಬಂದುಬಿಡ್ತಾರೆ ಸರ್, 2 ನಿಮಿಷ ಅಷ್ಟೇ. ಲಾಲ್ಬಾಗ್ ಚಿಕ್ಕ ಇದು ಅಲ್ಲ ಸರ್, ಇಲ್ಲಿ ಬರೀ ಅಲ್ಲಿ ತಗೊಂಡು ಬರ್ಬೇಕು ಅಷ್ಟೇ. ಹೇಳಿದ್ರೆ ನಮ್ಗೆ ಗೊತ್ತು ಲಾಲ್ಬಾಗ್ ಏನು ಅಂತ. ನೆನೆ ಬರ ಏನು ಹೊರಡೆ ಹೋಗಿ ಬರ್ತೀನಿ, ಪೊಲೀಸರು ನಮ್ಮನ್ನು ಬಿಡ್ತಾರೆ ಇಲ್ಲಿ. ಕೊಡ್ತೀನಿ ಸರ್, ನಾನು ಎಲ್ಲೂ ಹೋಗ್ತಾ ಇಲ್ಲ ಸರ್. 1 ನಿಮಿಷ ಬಂದು ಕೊಡ್ತೀನಿ. ವೇಟ್ ಮಾಡಿ ಸರ್, ವೇಟಿಂಗ್ ಚಾರ್ಜಸ್ ಆಗುತ್ತಾ?
ಐ ಆಮ್ ರೆಡಿ ಟು ಪೇ ವೇಟಿಂಗ್ ಚಾರ್ಜಸ್ ಸರ್. ವೇಟಿಂಗ್ ಚಾರ್ಜಸ್ ಕೊಡ್ತೀನಿ ಅಂತ. 40 ರೂಪಾಯಿ ಮೀಟರ್ ಆಗಿದೆ. ಟ್ರೀಟ್ ಮಾಡಿದ್ರಿ ಯಾಕೆ ಅವ್ರಿಗೆ? ಮತ್ತೆ ಸರ್ ವೇಟಿಂಗ್ ಚಾರ್ಜಸ್ ರಾಂಬ್ಲೋ ಆಟೋ ಸರ್ 2 ನಿಮಿಷ ವೆಯ್ಟ್ ಮಾಡಿ. ಸರಿ ಸರ್, ಈಗ 50 ರೂಪೀಸ್ ಕೊಡಿ. 40 ರೂಪಾಯಿ ಮೀಟರ್ ಆಗಿದೆ. ನಾನು ಕೇಳಿದ 10 ರೂಪಾಯಿ ಎಕ್ಸ್ಟ್ರಾ ಅಷ್ಟೇ. ಓಲಿ ವೇಟಿಂಗ್ ಆಗ್ತದೆ ಮುಂದೆ.